ವಾವ್! ಇದು ಪಿನ್ನಿನ ರಹಸ್ಯ. ಹಳೆಯ ಸೀರೆ ಮೇಲೆ ಒಂದೇ ಒಂದು ಪಿನ್ನನ್ನು ಹಾಕಿ ಜಾದು ನೋಡಿ. ನಮಸ್ಕಾರ ಎಲ್ಲರಿಗೂ, ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ. ನಾನಿಲ್ಲಿ ಹಳೇದಾಗಿರೋಂಥ ಸೀರೆನ ತೊಗೊಂಡಿದ್ದೀನಿ. ಕೆಲವೊಂದು ಸೀರೆಗಳಲ್ಲಿ ಕಲೆ ಎಲ್ಲ ಆಗಿಬಿಟ್ಟಿರುತ್ತೆ. ಏನಕ್ಕಪ್ಪ ಉಪಯೋಗಕ್ಕಿಲ್ಲ ಅಂಥೇಳಿ ತೆಗ್ದಾಕೋ ಬದಲಿಗೆ ನೋಡಿ ಸೀರೆನ ಈ ಥರ ತೊಗೊಂಡು ನಂತರ ಒಂದು ಕಡೆಯಿಂದ ಈ ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಪ್ರಿಲ್ ಥರ ಹಿಡ್ಕೊಂಡು ಒಂದು ಕಡೆಯಿಂದ ಈ ಥರ ಸುತ್ಕೊಳ್ತಾ ಬರಬೇಕಾಗತ್ತೆ ನೋಡಿ. ಸುತ್ತುತ್ತಾ ಇದ್ದೀನಿ ಒಂದು ಕಡೆಯಿಂದ. ಸಂಪೂರ್ಣವಾಗಿ ಸೀರೆನ ಇದೇ ಒಂದು ವಿಧಾನದಲ್ಲಿ ಸುತ್ಕೋಬೇಕಾಗತ್ತೆ. ಈ ಥರ ಸೀರೆನ ಸುತ್ಕೊಂಡ ನಂತರ ನಿಮ್ಮ ಹತ್ರ ಇರೋವಂಥ ಯಾವುದಾದ್ರೂ ಬ್ಲೌಸ್ ಪೀಸ್ ಮಿಕ್ಕಿದೆ, ನಾವು ಅದನ್ನು ಏನಕ್ಕೂ ಬಳಸ್ತಿಲ್ಲ ಅಂತಂದರೆ ಈ ಥರ ಯೂಸ್ ಮಾಡ್ಕೋಬೋದು ನೋಡಿ. ನಾನು ನನ್ನ ಹತ್ರ ಇರೋವಂಥ ಒಂದು ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ಅದನ್ನು ಈ ಥರ ಇಟ್ಟು ಅದ್ರ ಮೇಲೆ ಸುತ್ಕೊಂಡಿರೋಂಥ ಸೀರೆನ ಇಟ್ಟಿದ್ದೀನಿ. ಇಲ್ಲಿ ಸೀರೆ ಮಧ್ಯದಲ್ಲಿ ಸುತ್ತಬೇಕಾದ್ರೆ ಸ್ವಲ್ಪ ಜಾಗ ಬಿಟ್ಟಿರ್ತೀವಲ್ವ, ಆ ಮಧ್ಯಭಾಗದಿಂದ ಈ ಬ್ಲೌಸ್ ಪೀಸನ್ನು ಒಳಗಡೆಯಿಂದ ಈ ಥರ ತೆಗಿಬೇಕಾಗುತ್ತೆ. ನಂತರ ನೋಡಿ ಈ ಥರ ಸುತ್ತಲೂ ಕೂಡ ಏನು ಬ್ಲೌಸ್ ಪೀಸ್ ಬಟ್ಟೆನೇ ಆಗಬೇಕು ಅಂತೇನಿಲ್ಲ, ನಿಮ್ಮ ಹತ್ರ ಯಾವ ಬಟ್ಟೆ ಇದೆ ಸ್ವಲ್ಪ ಸುಮಾರಾಗಿ ಚೆನ್ನಾಗಿರೋದು ಅಂಥದ್ದನ್ನು ತೊಗೊಂಡ್ರೂ ನಡೆಯುತ್ತೆ. ಈ ಥರ ಸುತ್ತಲೂ ಕೂಡ ಬಟ್ಟೆನ ತೊಗೋಬೇಕಾಗುತ್ತೆ. ಒಂದು ಕಡೆ ತೊಗೊಂಡು ಈ ಥರ ಕ್ಲೀನಾಗಿ ಗಂಟನ್ನು ಹಾಕಬೇಕಾಗತ್ತೆ. ಒಂಚೂರು ಬಿಟ್ಕೋಬಾರ್ದು, ಆ ಥರ ಇದನ್ನು ಸುತ್ಕೋಬೇಕಾಗತ್ತೆ. ಫೈನಲಾಗಿ ಇಲ್ಲಿ ಒಂದು ಟೈಟಾಗಿ ಒಂದು ರಬ್ಬರ್ ಬ್ಯಾಂಡನ್ನು ರಿಬ್ಬನನ್ನು ಹಾಕಿದ್ದೀನಿ ನೋಡಿ. ಒಂದೊಳ್ಳೆ ತುಂಬ ಚೆನ್ನಾಗಿರೋವಂಥ ಇನ್ಸ್ಟೆಂಟ್ ಪಿಲ್ಲೋ ದಿಂಬು ಅನ್ನೋದು ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವೇ ಇಲ್ಲಿ ನೋಡ್ಬೋದು. ಸೀರೆ ಹಳೇದಾಗಿದೆ ಅಂಥೇಳಿ ಹಾಗೆ ಬಿಸಾಡೋಕ್ಕೆ ಹೋಗಬೇಡಿ. ಅದ್ರ ಬದಲಿಗೆ ಸೀರೆ ಮೇಲೆ ಒಂದೇ ಒಂದು ಪಿನ್ನನ್ನು ಹಾಕಿ ನೋಡಿ, ಜಾದು ಅನ್ನೋ ಥರ ಕೆಲಸ ಆಗುತ್ತೆ ಅಂತ ಹೇಳಿದೆ. ಹೇಗಪ್ಪ ಆಗುತ್ತೆ? ಒಂದು ಸ್ವಲ್ಪ ಹೊತ್ತು ಕೂಡ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಹಳೆ ಸೀರೆ ಇದೆ ಅಂದರೆ ಈಗಲೇ ನೀವು ಇದನ್ನು ಈ ಥರ ಬಳಸ್ಕೊಳ್ಬಹುದು ನೋಡಿ. ಮೊದಲನೇದಾಗಿ ಸೀರೆನ ನೋಡಿ ಈ ಥರ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಸೀರೆ ಮಧ್ಯದಲ್ಲೆಲ್ಲ ಕಲೆ ಎಲ್ಲ ಆಗಿದೆ, ನೀವೇ ನೋಡ್ತಾ ಇರ್ಬೋದು. ಈ ಥರ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ನಂತರ ಮಧ್ಯಕ್ಕೆ ಇನ್ನೊಮ್ಮೆ ಮಡಚಿ ಇದನ್ನು 3 ಭಾಗ ಆಗಿ ನೋಡಿ, ಈ ಥರ ಮಧ್ಯಕ್ಕೆಲ್ಲ 3 ಭಾಗ ಆಗಿ ಈ ಥರ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಇವಾಗ ಕತ್ರಿಯಿಂದ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಒಂದೊಂದು ಪೀಸ್ ಸಪ್ರೇಟಾಗಿ ಬರಬೇಕು. ಅದಕ್ಕೆ ಈ ಥರ ಕತ್ರಿಯಿಂದ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅವಾಗ ನಮ್ಗೆ ಗೊತ್ತಾಗುತ್ತೆ, ಚೂರು ಕಟ್ ಮಾಡಿಕೊಂಡ್ರೆ ನಮಗೆ ಅಳತೆ ಅನ್ನೋದು ಗೊತ್ತಾಗುತ್ತೆ. ಈ ಥರ ಕಟ್ ಮಾಡ್ಕೊಂಡ್ಮೇಲೆ ನಾವು ಎಲ್ಲಿ ಕಟ್ ಮಾಡಿರ್ತೀವಿ ನೋಡಿ ಆ ಜಾಗದಿಂದ ಈ ಥರ ಸೀರೆನ ಹರ್ಕೋಬೇಕಾಗತ್ತೆ. ಚಿಕ್ಕ ಚಿಕ್ಕ ಪೀಸಸ್ ಆಗಿ ಸೀರೆನ ಉದ್ದಕ್ಕೆ ಎಷ್ಟು ಲೆಂತ್ ಬರುತ್ತೆ ಅಷ್ಟು ಲೆಂತ್ವರೆಗೂ ಹರ್ಕೋಬೇಕಾಗತ್ತೆ ಸೀರೆನ. ಇದೇ ವಿಧಾನದಲ್ಲಿ ನಾನು ಎಲ್ಲ ಕಡೆ ಫುಲ್ ಕಂಪ್ಲೀಟಾಗಿ ಸೀರೆನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಪೀಸನ್ನು ತೊಗೊಂಡು ಈ ಥರ ಮಡಚಿ ಮುಂದೆ ಪಿನ್ ಹಾಕ್ಕೋಬೇಕಾಗತ್ತೆ. ಆ ಒಂದು ಪೀಸ್ನ ತುದಿನಲ್ಲಿ ಈ ಥರ ಸುತ್ಕೋಬೇಕಾಗತ್ತೆ. 3 ಸತಿ ಸುತ್ಕೋಬೇಕು. ಸುತ್ಕೊಂಬಿಟ್ಟು ನೋಡಿ ಈ ದಾರನ ಈ ಥರ ಒಳಗಡೆ ಸೇರಿಸ್ಕೊಂಡು ಈ ಪಿನ್ ಹಾಕಿರ್ತೀವಲ್ವ ಆ ಜಾಗದಿಂದ ನೋಡಿ ಇದರೊಳಗೆ ಈಗ ಬಂದು ಈ ಥರ ಒಂದು ಗಂಟು ಅನ್ನೋ ಥರ ಬರಬೇಕು. ಆ ಥರ ಇದನ್ನು ಈ ಥರ ಎಳ್ಕೋಬೇಕಾಗುತ್ತೆ ನೋಡಿ. ಇವಾಗ ನೋಡಿ ಒಳಗಡೆಯಿಂದ ದಾರ ತೊಗೋಬೇಕು. ಈ ಥರ ಗಂಟಿನ ಥರ ಬರಬೇಕು. ನಿಮಗೆ ಸ್ವಲ್ಪ ಫಾಸ್ಟ್ ಅನಿಸ್ತಿದೆ ಅಂತಂದರೆ ಸ್ವಲ್ಪ ಸ್ಲೋ ಮಾಡ್ಕೊಂಡು ನೋಡ್ಬೋದು ನೀವು. ನಿಧಾನಕ್ಕೆ ತೋರಿಸ್ತೀನಿ ನೋಡಿ. ಈ ಥರ ಒಂದು ಸುತ್ತು ಬರೋವರೆಗೂ ಈ ಥರ ಗಂಟು ಹಾಕ್ಕೊಂಡು ಬರಬೇಕಾಗುತ್ತೆ ಸೀರೆಯಿಂದ. ಕಂಪ್ಲೀಟಾಗಿ ಸುತ್ತಲೂ ಕೂಡ ಈ ಥರ ಬಟ್ಟೆನ ಒಳಗಡೆಯಿಂದ ಹಾಕ್ಕೊಂಡು ಈ ಥರ ಗಂಟು ಬರಬೇಕು. ಗಂಟು ಬರೋ ಥರ ಪಿನ್ನಿಂದ ಆರಾಮಾಗಿ ಪಟ್ ಅಂತ ಹೇಳಿ ನೋಡಿ. ಒಂದು ಸುತ್ತ ಆಗಲೇ ಮುಗ್ದೇ ಹೋಯ್ತು. ಇವಾಗ ಸುತ್ತಲೂ ಕೂಡ ಒಂದು ರೌಂಡ್ ಈ ಥರ ಗಂಟು ಹಾಕ್ಕೊಂಡಿದ್ದೀನಿ. ಒಂದು ರೌಂಡ್ ಗಂಟು ಹಾಕಿದ್ದಾದಮೇಲೆ ಮತ್ತೆ ನಾವು ಈ ಸೀರೆದು ಪೀಸ್ ಏನಿರುತ್ತೆ ಇಲ್ಲಿಂದ ನಾವು ಸುತ್ಕೋಬೇಕಾಗತ್ತೆ ನೋಡಿ. ಸುತ್ತಲೂ ಗಂಟು ಹಾಕಿದ್ದಾಯಿತು. ಇವಾಗ ಸುತ್ತಲೂ ಕೂಡ ಈ ಥರ ಸುತ್ಕೊಳ್ತಾ ಇದ್ದೀನಿ. 3 ಸತಿ ಸುತ್ಕೋಬೇಕು. ಈ ಥರ 3 ಸತಿ ಸುತ್ಕೊಂಡ್ಮೇಲೆ ಮತ್ತೆ ಮೊದಲು ಗಂಟು ಹಾಕಿರ್ತೀವಲ್ವಾ ಅಲ್ಲಿಂದ ಸ್ವಲ್ಪ ಸಡ್ಲಾನೇ ಹಾಕ್ಕೊಳ್ತಾ ಬನ್ನಿ, ಈಸಿ ಆಗುತ್ತೆ ನಿಮಗೆ. ಅದರಿಂದ ಇದಕ್ಕೆ ಸೇರಿಸಿ ತುಂಬ ಒಳಗಡೆಯಿಂದ ಸೇರ್ಸೋಕೋದ್ರೆ ತುಂಬ ದಪ್ಪ ಗಂಟು ಬರುತ್ತೆ. ಅಲ್ಲಿ ಸ್ವಲ್ಪ ನಾವು ಸೀರೆದು ಸಡ್ಲ ಭಾಗ ಗಂಟು ಹಾಕಿರ್ತೀವಿ ನೋಡಿ ಅದರೊಳಗೆ ನೋಡಿ ಈ ಥರ ಸೇರಿಸ್ಕೊಂಬಿಟ್ಟು ಇಲ್ಲೊಳಗಡೆಯಿಂದ ಈ ಥರ ತೊಗೊಂಡ್ರೆ ನಾಟ್ ಥರ ಬರುತ್ತೆ ನೋಡಿ. ಇಲ್ಲಿಂದ ಈಗ ಒಳಗಡೆ ಸೇರಿಸಿದ್ರೆ ಆರಾಮಾಗಿ ನೋಡಿ ಈ ಥರ ಗಂಟನ್ನು ಹಾಕ್ಕೋಬೋದು. ಆವಾಗ ಒಂದಕ್ಕೊಂದು ಗ್ಯಾಪ್ ಕೂಡ ಇರಲ್ಲ, ಒಂದಕ್ಕೊಂದು ಸೇರಿದಂಗೆ ಕ್ಲೀನಾಗಿ ಲಿಂಕ್ ಆಗಿರುತ್ತೆ. ಇಲ್ಲಿ ಶೇರ್ ಮಾಡ್ತೀನಿ ನೋಡಿ. ಈಗ 2 ರೌಂಡ್ ಆಯಿತು. 3ನೇ ರೌಂಡು ಸುತ್ತುತ್ತಾ ಇದ್ದೀನಿ. ಸುತ್ತಬಿಟ್ಟು ನೋಡಿ ಪಿನ್ನಿಂದ ಇವಾಗ ಇಲ್ಲಿ ನಿಲ್ಲಿಸಿರ್ತೀವಲ್ವ ಮೊದಲು ಈ ಥರ ಒಳಗಡೆ ಹಾಕ್ಕೋಬೇಕು. ಹಾಕ್ಕೊಂಬಿಟ್ಟು
ನಂತರ ನೋಡಿ ಈ ಥರ ನಾಟ್ ಹಾಕೋಬೇಕಾಗುತ್ತೆ. ಒಳಗಡೆ ಈ ಥರ ಸೇರಿಸಿ ಒಳಗಡೆಯಿಂದ ಹೀಗೆ ಗಂಟು ಬರೋ ಥರ ಹಾಕೊಳ್ತಾ ಬರಬೇಕು. ಅದು 1 ರೌಂಡ್ ಸುತ್ತಿದ ಮೇಲೆ, ಅಂದರೆ ಗಂಟುಗಳನ್ನ ಸುತ್ತಲೂ ಈ ಥರ ಹಾಕೊಂಬರ್ತೀವಲ್ವ ನಾವು, ಒಂದ್ರ ಪಕ್ಕ ಒಂದು ಫಸ್ಟ್ ಹಾಕಿರೋಂಥ ಲೈನಿಗೆ ಸೇರಿಸ್ಕೊಂಡು ಹಾಕೊಂಬರ್ತೀವಲ್ವ, ಅದು ಕಂಪ್ಲೀಟ್ ಆದಮೇಲೆ 1 ರೌಂಡ್ ಕಂಪ್ಲೀಟ್ ಆದಮೇಲೆ ಮತ್ತು 3 ಸತಿ ಸುತ್ಕೋಬೇಕು. ಹಾಗೆ ಸೀರೆ ಬಟ್ಟೆಯಿಂದ ಸುತ್ತಕೊಂಡು ಹೇಗೇನು ಮತ್ತೆ ನಾವು 1 ರೌಂಡು ಗಂಟನ್ನು ಹಾಕೊಂಬರ್ಬೇಕು. ಈ ಒಂದು ಪ್ರೊಸೀಜರ್ನ ಫಾಲೋ ಮಾಡಬೇಕಾಗುತ್ತೆ. ನಿಮಗೆ ನೋಡೋದಕ್ಕೆ ಟಫ್ ಅಂತ ಅನಿಸಿದ್ರು ಕೂಡ ತುಂಬಾ ಈಸಿ ಇದು. ಪಟ್ ಅಂತೇಳಿ ಒಂದು 5-10 ನಿಮಿಷಕ್ಕೆಲ್ಲ ನಿಮಗೆ ಕ್ಲೀನಾಗಿ ಗೊತ್ತಾಗ್ಬಿಟ್ರೆ ಆರಾಮಾಗಿ ನೀವು ಇದನ್ನು ಹಾಕ್ಕೋಬೋದು. ನೋಡಿ ಹಿಂಗೆ ಮತ್ತೆ ಸುತ್ತಿದ್ದೀನಿ, ಮತ್ತೆ ಗಂಟನ್ನು ಹಾಕ್ತಾಯಿದ್ದೀನಿ, ಪಟ್ ಅಂತ ಹೇಳಾಗುತ್ತೆ. ನೋಡಿ ಈ ಥರ ಗಂಟನ್ನು ಹಾಕೊಳ್ತಾ ಬರಬೇಕು. ಈಗ ನಾವು ಸೀರೆ ಪೀಸನ್ನು ಏನು ಕಟ್ ಮಾಡ್ಕೊಂಡಿರ್ತೀವಿ, ಒಂದು ಪೀಸ್ ಮುಗೀತು ಅಂತ ಅಂದಾಗ ನೋಡಿ ಇದು ಮುಗೀತಾ ಬಂತಲ್ವಾ. ಇವಾಗ ಏನು ಮಾಡಬೇಕು ಇದನ್ನು ಅಂತಂದರೆ, ಇದನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಎಂಡಲ್ಲಿ ಫೋಲ್ಡ್ ಮಾಡಿಕೊಂಡು ತುದಿನಲ್ಲಿ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಹೊಸದು ಮತ್ತೊಂದು ಪೀಸನ್ನು ಕೂಡ ತೊಗೊಂಡು ಅದನ್ನು ಹಂಗೆ ಮಧ್ಯಕ್ಕೆ ಮಡಚಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಪಿನ್ನನ್ನು ಈ ಇನ್ನೊಂದು ಪೀಸ್ ಹೊಸ ಪೀಸ್ ತೊಗೊಂಡಿದ್ದೀವಲ್ವಾ ಅದ್ರ ತುದಿಗೆ ಹಾಕ್ಬಿಟ್ಟು ನೋಡಿ ಹಿಂದೆಯಿಂದ ಮುಂದಗಡೆಯಿಂದ ಅಂತಲ್ಲ, ಹಿಂದೆಯಿಂದ ಈ ಥರ ಪಿನ್ನನ್ನು ಒಳಗಡೆಯಿಂದ ತೊಗೋಬೇಕಾಗತ್ತೆ. ಅದು ನ್ಯಾಚುರಲಾಗಿ ನೋಡಿ ಒಂಥರ ಈ ಥರ ಗಂಟಿನ ಥರ ಆಗುತ್ತೆ. ಸೊ ಇದು ಜಾಯಿನ್ ಆಗುತ್ತೆ, ಮಧ್ಯದಲ್ಲಿ ಏನು ಗೊತ್ತಾಗಲ್ಲ ನಾವು ಈ ಥರ ಸೇರಿಸಿದ್ದೀವಿ ಮಾಡಿದ್ದೀವಿ ಅಂಥೇಳಿ. ಸ್ವಲ್ಪ ನಿಮಗೆ ಜಾಸ್ತಿ ಬಟ್ಟೆ ಲೆಂತ್ ಉದ್ದ ಇದ್ದಾಗ ಎಳೆಯೋದಕ್ಕೊಂಚೂರು ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಿಟ್ಟರೆ ಆರಾಮಾಗಿ ನೀವು ನೋಡಿ ಒಂದು ಚೂರೇ ಬಟ್ಟೆನ ಸೇರಿಸಿ ಆರಾಮಾಗಿ ಪಟ್ ಅಂತೇಳಿ ಈ ಥರ ಗಂಟುಗಳನ್ನ ಹಾಕೋಬೋದು. ಪಿನ್ನನ್ನು ಬಳಸಿ ಇಷ್ಟು ಈಸಿಯಾಗಿ ನಿಜವಾಗ್ಲೂ ಕೆಲವರು ಈ ಕ್ರೋಶ ಕಡ್ಡಿ ಯೂಸ್ ಮಾಡ್ತಾರೆ, ಇನ್ನು ಮಿಷಿನಲ್ಲೆಲ್ಲ ಸ್ಟಿಚ್ ಮಾಡ್ತಾರೆ, ಆದರೂ ಕೂಡ ಕ್ಲೀನಾಗಿ ಬರಲ್ಲ ಎಷ್ಟೋ ಬಾರಿ. ಅದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಬಟ್ ಪಿನ್ನಿಂದ ಎಷ್ಟು ಈಸಿಯಾಗಿ ಒಂದು ನೋಡಿ ಮ್ಯಾಟನ್ನು ಸಿದ್ಧ ಮಾಡ್ಕೋಬೋದು ಅಂದರೆ ಸಖತ್ತಾಗಿ ಬರುತ್ತೆ. ನೋಡಿ ಈಗ ಸುತ್ತಲೂ ಕೂಡ ಮತ್ತೊಂದು ರೌಂಡು, ಏನಿಲ್ಲ ಅಂತಂದರೂ ಈಗ ಬರದೇ ಇರೋರು ಕೂಡ ಒಂದು ಅರ್ಧ ಗಂಟೆನಲ್ಲಿ ಸಖತ್ತಾಗಿರೋಂಥ ಮ್ಯಾಟನ್ನು ಸಿದ್ಧ ಮಾಡ್ಕೊಂಬಿಡ್ತೀರಾ. ಮತ್ತು ನೀವು ಬಟ್ಟೆ ಸೈಜ್ ಬರುತ್ತಲ್ವಾ, ನಾನು ಆಗಲೇ ತೋರಿಸಿದ್ನಲ್ವ, ಅದಕ್ಕಿಂತ ಇನ್ನೂ ಚಿಕ್ಕದಾಗಿ ನೀವು ಕಟ್ ಮಾಡ್ಕೊಳ್ತೀರಾ ಅಂತಂದರೂ ಕೂಡ ಇನ್ನೂ ಚೆನ್ನಾಗಿ ಬರುತ್ತೆ. ಅಂದರೆ ಇನ್ನೂ ಸಣ್ಣದಾಗಿ, ಇಷ್ಟು ಮಂದ ಬರಲ್ಲ, ಇನ್ನೂ ತೆಳುವಾಗಿ ಬರುತ್ತೆ. ಸೊ ನೋಡಿ ಈಗ ಸುತ್ತಲೂ 1-2ರಿಂದ 3 ರೌಂಡ್ ಸುತ್ಕೋಬೇಕಾಗತ್ತೆ. ಸುತ್ಕೊಂಬಿಟ್ಟು 3 ರೌಂಡ್ ಸುತ್ತಿದ್ರೆ ಚೆನ್ನಾಗಿ ಬರುತ್ತೆ. ನೋಡಿ ಸುತ್ತಬಿಟ್ಟು ಮತ್ತೆ ಅಗೇನ್ ಮುಂದಗಡೆ ಎಲ್ಲಿ ನಾವು ಎಂಡ್ ಮಾಡಿರ್ತೀವಿ ಅದರೊಳಗೆ ಸೇರಿಸಿ ಈ ಥರ ಗಂಟುಗಳನ್ನ ಹಾಕೋಂತ ಬರೋದು. ಎಷ್ಟು ಪಟ್ಟ ಅಂತೇಳಿ ಮಾಡ್ಕೊಬೋದು, ಅಂದರೆ ಶಾಕ್ ಆಗ್ತೀರಾ. ಆಮೇಲೆ ಹತ್ರನೇ ಹಾಕಬೇಕು ಅಂತ ಏನಿಲ್ಲ, ಎಂಡಿಗೆ ಬಂದಾಗ ಸ್ವಲ್ಪ ನೀವು ದೂರನೇ ಈ ಥರ ಹಾಕ್ಕೊಳ್ಬೋದು ಪಿನ್ನಿಂದ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ನೀವೇ ನೋಡ್ತಾ ಇದ್ದೀರಾ. ಇವಾಗ ಇನ್ನೇನು ಫೈನಲಿಗೆ ಬಂತು. ನಾನು ಒಂದು ಸೀರೆನ ಬಳಸಿ ಮಾಡ್ತಿರೋದ್ರಿಂದ, ಸೊ ಫೈನಲ್ ಬಂದಿರೋದ್ರಿಂದ ಈ ಸೀರೆದು ಬಾರ್ಡ್ರನ್ನ ನಾನು ಎಂಡಿಗೆ ಅಟ್ಯಾಚ್ ಮಾಡ್ತೀನಿ. ಸೊ ಅವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಲುಕ್ಕಾಗಿ. ಅದು ನಿಮ್ಮ ಕ್ರಿಯೇಟಿವಿಟಿ. ಈ ಥರ ಪಿನ್ನನ್ನು ಬಳಸಿ ಈಸಿಯಾಗಿ ಮ್ಯಾಟನ್ನು ರೆಡಿ ಮಾಡ್ಕೊಳ್ಬೋದು. ಬಟ್ಟೆ ನೀವೇನಾದ್ರು ಸ್ವಲ್ಪ ಇನ್ನೂ ಚಿಕ್ಕ ಸೈಜಲ್ಲಿ ತೊಗೊತೀರಾ ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಬಟ್ ಅದಕ್ಕೆ ಒಂದು ಸ್ವಲ್ಪ ಟೈಮ್ ಎಕ್ಸ್ಟ್ರಾ ಆಗ್ಬೋದು, ನೀವು ಇನ್ನೂ ದೊಡ್ಡದಾಗೆಲ್ಲ ಮ್ಯಾಟನ್ನು ಸ್ಟಿಚ್ ಮಾಡ್ಕೊಳ್ತೀರಾ ಅಂದರೆ. ಬಟ್ ಡಿಸೈನ್ ಅಂತೂ ಸಖತ್ತಾಗಿ ಬರುತ್ತೆ, ಅಷ್ಟೇ ಗಟ್ಟಿಯಾಗಿರುತ್ತೆ. ಎಷ್ಟು ವರ್ಷ ಆದರೂ ಈ ಥರ ಮ್ಯಾಟನ್ನು ನಾವು ರೆಡಿ ಮಾಡ್ಕೊಂಬಿಟ್ರೆ ಒಂಚೂರು ಜುಮ್ ಅನ್ನಲ್ಲ, ಒಂಚೂರು ಏನೂ ಆಗೋಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಿಮಗೆ ಎಲ್ಲೂ ಕೂಡ ಸ್ಕಿಪ್ ಆಗಬಾರ್ದು, ನೋಡಿದರೆ ಗೊಂದಲ ಆಗುತ್ತೆ ಅಂಥೇಳಿ ನಾನು ವಿಡಿಯೋ ಅಷ್ಟು ಸ್ಕಿಪ್ ಮಾಡಿಲ್ಲ, ಕ್ಲೀನಾಗಿ ಹೇಗಿದೆ ಹಾಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಕೊನೆಯಲ್ಲಿ ಈ ಥರ ಸೇರಿಸಿ ಈ ಥರ ಆರಾಮಾಗಿ ಗಂಟನ್ನು ಹಾಕ್ಕೋಬೋದು. ಯಾಕಂದರೆ ಫಾಸ್ಟಲ್ಲಿ ಶೇರ್ ಮಾಡ್ತಾಯಿದ್ದೀನಲ್ವ, ಕೆಲವರಿಗೆ ಗೊಂದಲ ಆಗಿಬಿಡುತ್ತೆ, ಹೆಂಗಪ್ಪ ಇದು ಸುತ್ತೋದು, ಹೆಂಗಿದು ತೆಗಿಯೋದು ಅಂತೇಳಿ. ನೀವು ಕ್ಲೀನಾಗಿ ನೋಡಿಕೊಂಡ್ರೆ ಆರಾಮಾಗಿ ನೋಡಿ ಎಷ್ಟು ಫ್ಲ್ಯಾಟ್ ಆಗಿದೆ. ಮತ್ತು ದಪ್ಪ ಅಂತ ಅನ್ಸ್ಬೋದು ನಿಮ್ಗೆ, ಇವಾಗ ಮ್ಯಾಟ್ ಸ್ವಲ್ಪ ದಪ್ಪ ಕಾಣ್ತಾ ಇದೆ ಅಂತೇಳಿ. ಬಟ್ ಇದನ್ನು ಯೂಸ್ ಮಾಡ್ತಾ ಫ್ಲ್ಯಾಟ್ ಆಗಿಬಿಡುತ್ತೆ. ಸೊ ನೋಡಿ ಇವಾಗ ಮತ್ತೆ ಸುತ್ಕೊತಾ ಇದ್ದೀನಿ. ಫೈನಲಾಗಿ ಸುತ್ಕೊಂಡು ಈ ಥರ ಮಾಡ್ಕೊಂಡು ನೋಡಿ ಪಿನ್ನನ್ನು ಒಳಗಡೆಯಿಂದ ಹಾಕೋದು, ಈ ಥರ ಗಂಟಿನ ಥರ ಹಾಕ್ಕೊಳ್ಳೋದು. ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಈ ಮ್ಯಾಟ್ ಅಂತೂ ನೀವು ಪಿನ್ನಿಂದ ಮಾಡಿದ್ದೀರಾ ಅಂತ ಒಂದು ಚೂರು ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ, ಸಖತ್ತಾಗಿ ಬರುತ್ತೆ. ಖಂಡಿತ ಈ ಒಂದು ಮ್ಯಾಟನ್ನು ನೀವು ವಿಡಿಯೋ ನೋಡ್ತಾ ಇರೋರು ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಈಗ ಸುತ್ತಲೂ ಕೂಡ ಗಂಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ.
ಮ್ಯಾಟ್ ಸಖತ್ತಾಗಿ ಬರ್ತಾಯಿದೆ. ಸೊ ಫೈನಲಾಗಿ ಇನ್ನೇನು ತುದಿಗೆ ಬಂದ್ವಿ, ಎಂಡಲ್ಲಿದ್ದೀವಿ ಅಂತ ಅನ್ನೋವಾಗ ನೋಡಿ ಈ ಥರ ನೀವು ಸ್ವಲ್ಪ ದೂರಕ್ಕೆ ಗಂಟುಗಳನ್ನ ಹಾಕ್ಕೊಳ್ತಾ ಬಂದು ಮಿಕ್ಕಿರೋಂಥ ಬಟ್ಟೆನ ಒಳಗಡೆಯಿಂದ ಈ ಥರ ಅಟ್ಯಾಚ್ ಮಾಡಿಬಿಡ್ಬೇಕಾಗುತ್ತೆ. ಅಲ್ಲಲ್ಲೇ ನಿಮ್ಗೆ ಸಿಗುತ್ತಲ್ವ ಗಂಟುಗಳು, ಒಂದರೊಳಗೊಂದು ಸೇರಿಸ್ಬಿಟ್ಟು ಒಂಚೂರು ಕಾಣ್ದಿದ್ದಂಗೆ ನೀವು ಒಳಗಡೆಯಿಂದ ಹೊರಗಡೆ ತೆಗೆದುಬಿಟ್ರೆ ಆಯಿತು. ನಾನೀಗಾಗಲೇ ನನ್ನ ಚಾನಲಲ್ಲಿ ಸಾಕಷ್ಟು ಮ್ಯಾಟ್ದು ವೀಡಿಯೋಗಳನ್ನೆಲ್ಲ ಶೇರ್ ಮಾಡಿದ್ದೀನಿ. ಸೊ ಯಾರಿನ್ನೂ ನೋಡಿಲ್ಲ, ನೋಡಿ ತುಂಬ ಈಸಿ ವೇನಲ್ಲಿ ಡೋರ್ ಮ್ಯಾಟ್ಸನ್ನು ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ. ಸೊ ಫೈನಲಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡೋರ್ ಮ್ಯಾಟ್ ಅಂಥೇಳಿ. ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಬ್ಯೂಟಿಫುಲ್ ಆಗಿದೆ, ಎಷ್ಟು ಚೆನ್ನಾಗಿದೆ ಅಂಥೇಳಿ. ಈ ವಿಧಾನದಲ್ಲಿ ನೀವು ಡೋರ್ ಮ್ಯಾಟನ್ನು ರೆಡಿ ಮಾಡ್ಕೊಳ್ಳಿ, ತುಂಬ ವರ್ಷಗಳ ಕಾಲ ಚೆನ್ನಾಗಿ ಬಳಕೆ ಬರುತ್ತೆ, ಚೆನ್ನಾಗಿ ಕೂಡ ಇರುತ್ತೆ. ನಿಮ್ಗೆ ಎಷ್ಟು ದೊಡ್ಡದಾಗಿ ಬೇಕಾದರೂ ನೀವು ಇದ್ರ ಜೊತೆಗೆ ಇನ್ನೂ ಒಂದು ಸೀರೆನ ಬೇಕಾದರೆ ಇತ್ತು ಹಳೇದು ಅಂತಂದರೆ ಅಥವಾ ಬಟ್ಟೆಗಳಿದ್ದು ಅಂದರೆ ಸೇರಿಸ್ಬಿಟ್ಟು ನೀವು ಮ್ಯಾಟನ್ನು ಇನ್ನೂ ದೊಡ್ಡದಾಗಿ ಮಾಡ್ಕೊಳ್ಬಹುದು. ಈ ಒಂದು ಪಿನ್ನನ್ನು ಬಳಸಿ ಮಾಡಿರೋಂಥ ಮ್ಯಾಟ್ ನಿಮಗೆ ಇಷ್ಟ ಆಗಿದ್ದರೆ ಇನ್ನೇಕೆ ತಡ, ಈಗಲೇ ಈ ವಿಡಿಯೋಗೆ ಲೈಕನ್ನು ಕೊಟ್ಟು ಎಲ್ಲ ಮಹಿಳೆಯರಿಗೂ ಈ ವಿಡಿಯೋನ ಶೇರ್ ಮಾಡಿ ಈಸಿಯಾಗಿ ಒಂದು ಪಿನ್ನನ್ನು ಬಳಸಿ ಡೋರ್ ಮ್ಯಾಟನ್ನು ಸಿದ್ಧ ಮಾಡ್ಕೋಬೋದು ಅಂತಂದರೆ ಅಲ್ವಾ, ಅದಕ್ಕಿಂತ ಖುಷಿ ಮತ್ತೊಂದೇನಿದೆ. ಸೊ ಈ ಟಿಪ್ಸ್ ಇಷ್ಟ ಆಗಿದ್ದರೆ ನಿಮಗೆ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮುಂದಿನ ಟಿಪ್ಸ್ ವಿಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಬರುತ್ತೇನೆ. ಧನ್ಯವಾದಗಳು.